ಈ ವಿಡಿಯೋ ನೋಡಿ. हम 25,000 से यात्रा शुरू की थी, 75,000 पहुंचे हैं। और 4 जून जैसा आपने कहा, जिस दिन चुनाव का नतीजा आएगा, आप उस हफ्ते भर में देखना कि यानी भारत का स्टॉक मार्केट के लिए उसके सारे जो उनके प्रोग्रामिंग के जो प्रोग्रामिंग वाले सारे उनके थक जाएंगे। ನರೇಂದ್ರ ಮೋದಿ ಅಷ್ಟೇ ಅಲ್ಲ, ಅಮಿತ್ ಶಾ ಹೇಳ್ತಾರೆ ಏನಾದರೂ ಬೈ ಮಾಡೋಂಗಿದ್ರೆ ಇವಾಗಲೇ ಬೈ ಮಾಡ್ಕೊಳ್ಳಿ, ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ ಮಾರ್ಕೆಟ್ ಶೂಟ್ ಅಪ್ ಆಗುತ್ತೆ ಅಂತ. तो 6 जून के पहले आप बाय कर लेना, 4 जून के पहले वो शूट अप करेगा। ಹಾಗಿದ್ರೆ ಇವರೇನ ಈ ಸ್ಟಾಕ್ ಮಾರ್ಕೆಟ್ನ ಕಂಟ್ರೋಲ್ ಮಾಡೋದು? ಇವ್ರಿಗೆ ಹೆಂಗೆ ಗೊತ್ತಿರುತ್ತೆ ಮಾರ್ಕೆಟ್ ಯಾವಾಗ ಮೇಲೋಗುತ್ತೆ ಯಾವಾಗ ಕೆಳಗೆ ಬರುತ್ತೆ ಅಂತ? ಈ ಮಾರ್ಕೆಟ್ನ ಕಂಟ್ರೋಲ್ ಮಾಡೋದು ಯಾರು? ಈ ಪೊಲಿಟಿಷಿಯನ್ಗೂ ಈ ಸ್ಟಾಕ್ ಮಾರ್ಕೆಟ್ಗೂ ಏನು ಸಂಬಂಧ? ಎಲೆಕ್ಷನ್ ಟೈಮಲ್ಲೇ ಈ ಸ್ಟಾಕ್ ಮಾರ್ಕೆಟ್ ಯಾಕೆ ತುಂಬ ನ್ಯೂಸಲ್ಲಿರುತ್ತೆ? ರೀಸೆಂಟ್ಲಿ ನಮ್ಮ ಸ್ಟಾಕ್ ಮಾರ್ಕೆಟು $5 ಟ್ರಿಲಿಯನ್ ಟಚ್ ಮಾಡಿದೆ. ಈ $5 ಟ್ರಿಲಿಯನ್ ಎಷ್ಟು ದೊಡ್ಡ ಅಮೌಂಟ್ ಗೊತ್ತಾ? ಪಾಕಿಸ್ತಾನದ ಕೂಡ ಸ್ಟಾಕ್ ಮಾರ್ಕೆಟ್ ಇದೆ. ಪಾಕಿಸ್ತಾನದ ಎಂಟೈರ್ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂ $33 ಬಿಲಿಯನ್. ನಮ್ದು $5 ಟ್ರಿಲಿಯನ್. $33 ಬಿಲಿಯನ್ $5 ಟ್ರಿಲಿಯನ್ ಎಷ್ಟು ವ್ಯತ್ಯಾಸ ಗೊತ್ತಾ? 150 ಪಟ್ಟು. ಅಷ್ಟೇ ಅಲ್ಲ, ಕಳೆದ 10 ವರ್ಷದಲ್ಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟು ದೊಡ್ಡ ದೊಡ್ಡ ಎಕಾನಮಿ ಅಂತ ಕರೆಸ್ಕೊಳ್ಳೋ ಜರ್ಮನಿ, ಸೌದಿ ಅರೇಬಿಯಾ, ಕೆನಡಾ, ಇಂಗ್ಲೆಂಡ್, ಫ್ರಾನ್ಸ್, ಹಾಂಗ್ಕಾಂಗ್ ಇವ್ರನ್ನೆಲ್ಲರನ್ನು ಬೀಟ್ ಮಾಡಿ ಇವತ್ತು ವರ್ಲ್ಡ್ ಅಲ್ಲೇನೆ 4th ಲಾರ್ಜೆಸ್ಟ್ ಸ್ಟಾಕ್ ಮಾರ್ಕೆಟ್ ಆಗಿದೆ. ಇದಕ್ಕೆಲ್ಲಾನು ಕಾರಣ ಯಾರಂದ್ರೆ ಮೋದಿ ಅಲ್ಲ, ಅಮಿತ್ ಶಾ ಅಲ್ಲ, ನಮ್ಮಂತ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್. ನಮಗೆ ನಮ್ಮ ದೇಶದ ಮೇಲೆ ಇರೋ ನಂಬಿಕೆ ಜಾಸ್ತಿ ಆಗಿ ನಮ್ಮ ದೇಶ ಗ್ರೋ ಆಗುತ್ತೆ ಅಂತ ನಂಬಿ ನಾವು ನಮ್ಮ ದುಡ್ಡನ್ನ ಜಾಸ್ತಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ. 2018-19ರಲ್ಲಿ ನಮ್ಮ ಇಂಡಿಯಾದಲ್ಲಿ ಟೋಟಲ್ ಇನ್ವೆಸ್ಟ್ ಮಾಡ್ತಿರೋ ಸಂಖ್ಯೆ 3.5 ಕೋಟಿ ಇರುತ್ತೆ. ಇವಾಗ ಅದು 15 ಕೋಟಿಗೆ ರೀಚ್ ಆಗಿದೆ. ಮುಂದೆ ಒಂದು ಟೈಮಲ್ಲಿ ಹೇಳ್ಬೋದಿತ್ತು ಸ್ಟಾಕ್ ಮಾರ್ಕೆಟ್ ಕಟ್ಕೊಂಡು ನನಗೇನಾಗಬೇಕಾಗಿದೆ, ಇದು ಮೇಲೆ ಹೋಗ್ಲಿ ಕೆಳಗೆ ಬರಲಿ, ನನಗೇನು ಪ್ರಯೋಜನ ಇಲ್ಲ ಅಂತ. ಆದರೆ ತುಂಬ ಜನ ಸೇವಿಂಗ್ ಸ್ಟಾಕ್ ಮಾರ್ಕೆಟಲ್ಲಿ ಇರೋದ್ರಿಂದ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋದು ಕೆಳಗೆ ಬರೋದು. ಈಗ ರೀಸೆಂಟ್ಲಿ ನೀವು ನೋಡ್ತಿರ್ಬೋದು ಸ್ಟಾಕ್ ಮಾರ್ಕೆಟ್ ಎಷ್ಟು ವಾಲಟಿಲಿಟಿ ಆಗಿದೆ ಅಂತ. ಇಂಡಿಯಾದ ವಿಕ್ಸ್ ಅಂದ್ರೆ ವಾಲಟಿಲಿಟಿ ಇಂಡೆಕ್ಸ್. ಈ ಇಂಡೆಕ್ಸ್ ಏನ್ ಹೇಳುತ್ತೆ ಅಂದ್ರೆ ಯಾವಾಗ ವಾಲಟಿಲಿಟಿ ಜಾಸ್ತಿ ಇರುತ್ತೆ ಅವಾಗ ಈ ಇಂಡೆಕ್ಸ್ ಮೇಲೆ ಹೋಗುತ್ತೆ. ಕಳೆದ ತಿಂಗಳು ಏಪ್ರಿಲ್ 23ರಲ್ಲಿ ನಮ್ಮ ವಿಕ್ಸ್ ಕೇವಲ 10 ಇರುತ್ತೆ. ಇನ್ನು ನೆಕ್ಸ್ಟ್ 15-20 ದಿವಸ ಕಳೆಯೋ ಅಷ್ಟೊತ್ತಿಗೆ ವಿಕ್ಸು 24 ಆಗುತ್ತೆ. ಅಂದ್ರೆ ಲಾಸ್ಟ್ 1 ತಿಂಗಳಲ್ಲಿ ವಿಕ್ಸು 140% ಮೇಲೋಗಿದೆ. 140%. ಆಕ್ಚುಲಿ ಈ ತರ ವಿಕ್ಸು ಮೇಲೋಗೋದು ಯಾವಾಗ ಅನ್ಸರ್ಟನಿಟಿ ಜಾಸ್ತಿ ಇರುತ್ತೆ ಅವಾಗ. ಅನ್ಸರ್ಟನಿಟಿ ಅಂದರೆ ಇನ್ವೆಸ್ಟರ್ಸ್ಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಏನಾಗುತ್ತೆ ಮುಂದೆ ಏನಾಗ್ಬೋದು ಅನ್ನೋದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗದಾಗ ಅವಾಗ ಏನು ಮಾಡ್ತಾರೆ, ಅವ್ರು ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ಸೆಲ್ ಮಾಡಿ ವಾಪಸ್ ತಗೊಳ್ತಾರೆ. ಅವಾಗ ಏನಾಗುತ್ತೆ, ಸೆಲ್ಲಿಂಗ್ ಪ್ರೈಸಸ್ ಜಾಸ್ತಿ ಆಗಿ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರುತ್ತೆ. ವಿಕ್ಸ್ ಜಾಸ್ತಿ ವಾಲಟಿಲಿಟಿಗೆ ಈ 3 ರೀಸನ್ ಕಾರಣ ಆಗುತ್ತೆ. ಮೊದಲನೇದು ಜನರಲ್ ಎಲೆಕ್ಷನ್ ಅಂದರೆ ಈಗ ನಡೀತಾ ಇದೆಯಲ್ಲ ಎಲೆಕ್ಷನ್, ಈಗ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆಯಲ್ಲ, ಇದನ್ನ ಜನರಲ್ ಎಲೆಕ್ಷನ್ ಅಂತಾರೆ. ಈ ಜನರಲ್ ಎಲೆಕ್ಷನ್ಗೂ ನಮ್ಮ ಸ್ಟಾಕ್ ಮಾರ್ಕೆಟ್ಗೂ ಏನು ಸಂಬಂಧ? ಇದರಿಂದ ಯಾಕೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳೋದು ಗೊತ್ತಾ? ಈಗ ತುಂಬ ಜನ ಇನ್ವೆಸ್ಟರ್ ಥಿಂಕ್ ಮಾಡ್ತಾರೆ ನಮಗೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಬೇಕು ಅಂತ. ಆಕ್ಚುಲಿ ಈ ಕರೆಂಟ್ ಇರೋ ಗೌರ್ಮೆಂಟ್ ವಾಪಸ್ ಬಂದರೆ ತುಂಬ ಜನ ಇನ್ವೆಸ್ಟರ್ಸ್ ಖುಷಿ ಆಗುತ್ತೆ. ಯಾಕಂದರೆ ಈ ಕರೆಂಟ್ ಗೌರ್ಮೆಂಟ್ ಏನೇನು ಪಾಲಿಸಿ ಮಾಡಿದೆಯಲ್ಲ, ಈಗ ರೋಡ್ ಬಿಲ್ಡ್ ಮಾಡ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಾ ಇದೆ, ಒಳ್ಳೊಳ್ಳೆ ಪಾಲಿಸಿ ತರ್ತಾ ಇದೆ. ಇದರಿಂದ ಸ್ಟಾಕ್ ಮಾರ್ಕೆಟ್ಗೆ ಇಷ್ಟ ಆಗಿದೆ. ಯಾಕಂದರೆ ಇದರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಂಡಿಯನ್ ಎಕಾನಮಿ ಗ್ರೋ ಆಗುತ್ತೆ, ಇದರಿಂದ ಇಂಡಿಯಾದಲ್ಲಿರೋ ಕಂಪ್ನಿಗಳು ಗ್ರೋ ಆಗುತ್ತೆ, ಇದರಿಂದ ಇಂಡಿಯನ್ ಕಂಪ್ನಿಗಳು ಪ್ರಾಫಿಟ್ ಮಾಡ್ತವೆ ಅಂತ. ಈಗ ಅಕಸ್ಮಾತ್ ಏನಾದರೂ ಇಂಡಿಯಾ ಅಲಯನ್ಸ್ ಏನಾದರೂ ಪವರಿಗೆ ಬಂದರೆ ಏನಾಗುತ್ತೆ, ಇವ್ರು ಮಾಡಿರೋ ಪಾಲಿಸೀಸ್ ಏನಿರುತ್ತಲ್ಲ ಅದನ್ನೆಲ್ಲನೂ ಅವರು ಸ್ಟಾಪ್ ಮಾಡ್ತಾ ಬರ್ತಾರೆ. ಯಾಕಂದರೆ ಅವರು ಹೊಸ ಥರ ಪಾಲಿಸಿ ತಗೊಂಡ್ಬರ್ತಾರೆ. ಇದರಿಂದ ಏನಾಗುತ್ತೆ, ಪಾಲಿಸಿಗೆ ಬ್ರೇಕ್ ಆಗ್ದಂಗೆ ಆಗುತ್ತೆ. ಈಗ ಇವ್ರು ಆಲ್ರೆಡಿ ತಂದಿರೋ ಪಾಲಿಸಿಗಳನ್ನ ಸ್ಟಾಪ್ ಮಾಡಿ ಮತ್ತೆ ಹೊಸದಾಗಿ ತಗೊಂಬಂದಾಗ ನಡೆಯೋ ಕೆಲಸನೂ ಹಾಳಾಗುತ್ತೆ. ಆಮೇಲೆ ಇಂಡಿಯಾ ಅಲಯನ್ಸು ಫುಲ್ ಮೆಜಾರಿಟಿ ಬರ್ದಲೇ ಇದ್ರೆ ಏನಾಗುತ್ತೆ, ಪ್ರಿಡಿಕ್ಟಬಿಲಿಟಿ ಕಮ್ಮಿ ಆಗುತ್ತೆ. ಬಿಕಾಸ್ ಸರ್ಕಾರ ಬೀಳೋ ಚಾನ್ಸ್ ಜಾಸ್ತಿ ಇರುತ್ತೆ, ಅಲ್ಲಿ ಲೀಡರ್ಶಿಪ್ಪಿಗೆ ಫೈಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಪಾಲಿಸಿ ಯಾವನು ಹೊಸ ಪಾಲಿಸಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಕಮ್ಮಿ ಆಗುತ್ತೆ. ಅದಕ್ಕೆ ಸಿಂಗಲ್ ಗೌರ್ಮೆಂಟ್ ಬರಬೇಕು. ಯಾಕಂದರೆ ಸಿಂಗಲ್ ಗೌರ್ಮೆಂಟಿಗೆ ಪವರ್ ಇರುತ್ತೆ, ಏನು ಬೇಕಿರೋ ಡಿಸಿಷನ್ ತಗೊಳ್ಳೋ. ಅದಕ್ಕೇನೆ ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ಈ ಸಮ್ಮಿಶ್ರ ಸರ್ಕಾರನ ಇಷ್ಟಪಡಲ್ಲ. ಈ ರೀಸನ್ ಇಂದ ಜನರಲ್ ಎಲೆಕ್ಷನ್ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ವಾಲಟಿಲಿಟಿ ಜಾಸ್ತಿ ಇರುತ್ತೆ. ಎರಡನೇ ರೀಸನ್ ಯೂನಿಯನ್ ಬಜೆಟ್ ಇಂದ. ಯೂನಿಯನ್ ಬಜೆಟ್ ಅಂದ್ರೆ ಎಗೇನ್ ಕರ್ನಾಟಕದಲ್ಲಾಗೋ ಬಜೆಟ್ ಅಲ್ಲ, ನಿರ್ಮಲಾ ಸೀತಾರಾಮನ್ ಮಾಡ್ತಾರಲ್ವಾ ಫೈನಾನ್ಸ್ ಮಿನಿಸ್ಟ್ರು, ಆ ಥರ ಬಜೆಟ್ ಆಗೋ ಟೈಮಲ್ಲಿ ಸಖತ್ತು ವಾಲಟಿಲಿಟಿ ಇರುತ್ತೆ. ಯಾಕಂದರೆ ಆ ಟೈಮಲ್ಲಿ ಗೌರ್ಮೆಂಟ್ ಯಾವ ಥರ ಸ್ಪೆಂಡ್ ಮಾಡ್ತಾ ಇದೆ, ಗೌರ್ಮೆಂಟ್ ಯಾವ ಥರ ದುಡ್ಡನ್ನ ಖರ್ಚು ಮಾಡ್ತಾ ಇದೆ, ಎಲ್ಲಿ ಖರ್ಚು ಮಾಡ್ತಾ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಗೌರ್ಮೆಂಟ್ ಏನಾದರೂ ಇನ್ಫ್ರಾಸ್ಟ್ರಕ್ಚರಿಗೆ ಖರ್ಚು ಮಾಡಿದ್ರೆ, ಗೌರ್ಮೆಂಟ್ ಏನಾದರೂ ಡೆವಲಪ್ಮೆಂಟ್ ಕಡೆ ಖರ್ಚು ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅದನ್ನು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಅದೇ ಏನಾದರೂ ಗೌರ್ಮೆಂಟ್ ಕೆಲ್ಸಕ್ಕೆ ಬರಲಿಲ್ಲ ಕಡೆ ದುಡ್ಡನ್ನ ಖರ್ಚು ಮಾಡಿದ್ರೆ ಅವಾಗ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಮೂರನೇದು ಜಿಯೋ ಪಾಲಿಟಿಕಲ್ ಇಶ್ಯೂಸ್ ಅಂದರೆ ಈಗ ರಷ್ಯಾ ಯುಕ್ರೇನ್ ವಾರ್ ಆಯಿತು, ಈಗ ರೀಸೆಂಟಾಗಿ ಪ್ಯಾಲೆಸ್ಟೀನ್ಗೂ ಇಸ್ರೇಲ್ಗೂ ವಾರ ಆಯಿತು. ಇದರಿಂದ ಏನಾಗುತ್ತೆ, ಪ್ರಿಡಿಕ್ಟಬಿಲಿಟಿ ಕಮ್ಮಿ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ಗೆ ಹೋದಕ್ಕೆ ಏನು ಸಂಬಂಧ? ಸ್ಟಾಕ್ ಮಾರ್ಕೆಟ್ ಯಾಕೆ ಕೆಳಗೆ ಬರುತ್ತೆ ಅಂದರೆ ಈಗ ಆಯಿಲ್ ಪ್ರೈಸ್ ರೈಸ್ ಆಗುತ್ತೆ. ಆಯಿಲ್ ಪ್ರೈಸ್ ರೈಸ್ ಆದ್ರೆ ಏನಾಗುತ್ತೆ,
ಆಯಿಲ್ ಪ್ರೈಸ್ ರೈಸ್ ಆದರೆ ಇಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ. ಈ ಪೆಟ್ರೋಲ್ ರೇಟ್ ಜಾಸ್ತಿ ಆದ ತಕ್ಷಣ ಈ ಗೌರ್ಮೆಂಟ್ ಪೆಟ್ರೋಲ್ ರೇಟ್ನ ಕಮ್ಮಿ ಮಾಡೋಕ್ಕೋಸ್ಕರ ಸಬ್ಸಿಡಿ ಕೊಟ್ಟು ಪೆಟ್ರೋಲ್ ರೇಟ್ನ ಸ್ಟೇಬಲ್ ಆಗಿಟ್ಟರೆ ಏನಾಗುತ್ತೆ, ಗೌರ್ಮೆಂಟ್ ದುಡ್ದಿರೋ ದುಡ್ಡನ್ನ ಪೆಟ್ರೋಲ್ ಕಮ್ಮಿ ಮಾಡೋಕ್ಕೆ ದುಡ್ಡು ಖರ್ಚು ಮಾಡ್ತಾ ಇದೆ. ಅವಾಗ ಏನಾಗುತ್ತೆ, ಈಗೇನು ಇನ್ಫ್ರಾಸ್ಟ್ರಕ್ಚರ್ಗೆ ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಕಮ್ಮಿ ಆಗುತ್ತೆ. ಆಮೇಲೆ ಅಕಸ್ಮಾತ್ ಗೌರ್ಮೆಂಟ್ ಏನಾದ್ರು ಸಬ್ಸಿಡಿ ಕೊಡಲಿಲ್ಲದ್ರೆ ಏನಾಗುತ್ತೆ, ಪೆಟ್ರೋಲ್ ಪ್ರೈಸ್ ರೈಸ್ ಆದರೆ ಏನಾಗುತ್ತೆ, ಪ್ರತಿ ಒಂದೂ ಇನ್ಕ್ರೀಸ್ ಆಗುತ್ತೆ. ನೀವು ದಿನಬಳಕೆ ವಸ್ತು ಪ್ರತಿ ಒಂದೂ ಇನ್ಕ್ರೀಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಜನಗಳು ಖರ್ಚು ಮಾಡೋ ಎಬಿಲಿಟಿ ಕಮ್ಮಿ ಆಗುತ್ತೆ. ಜನಗಳ ಹತ್ರ ಖರ್ಚು ಮಾಡೋದು ಕಮ್ಮಿ ಮಾಡ್ತಾರೆ. ಬಿಕಾಸ್ ಮುಂಚೆ 100 ರೂಪಾಯಿ ದುಡಿತಾ ಇದ್ರೆ 30 ರೂಪಾಯಿಗೆ ಆಲ್ಮೋಸ್ಟ್ ಆಲ್ ಒಂದೆಲ್ಲ ಬೇಸಿಕ್ ನೀಡ್ ಬರ್ತಾ ಇತ್ತು. ಇವಾಗ 50 ರೂಪಾಯಿ ಬೇಕಾಗ್ತಾ ಇದೆ. ಅವಾಗ ಜನ ಏನು ಮಾಡ್ತಾರೆ, ಖರ್ಚು ಮಾಡೋದನ್ನು ಕಮ್ಮಿ ಮಾಡ್ತಾರೆ. ಜನ ಖರ್ಚು ಮಾಡೋದು ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಈ ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳಿಗೆ ಲಾಭ ಕಮ್ಮಿ ಆಗುತ್ತೆ. ಯಾಕಂದರೆ ಇವ್ರ ಪ್ರಾಡಕ್ಟ್ಗಳನ್ನ ಯಾರು ಬೈ ಮಾಡಲ್ಲ. ಮುಂದಿನ ತಿಂಗಳು ಬೈ ಮಾಡೋಣ, ಅದ್ರ ಮುಂದಿನ ತಿಂಗಳು ಬೈ ಮಾಡೋಣ ಅಂತ ಡಿಲೇ ಮಾಡ್ತಾರೆ. ಇದರಿಂದ ಸ್ಟಾಕ್ ಮಾರ್ಕೆಟ್ ರಿಸಲ್ಟ್ ಬರೋವರೆಗೂ ಕಾಯ್ಕೊಂಡು ಕುಂತಿರಲ್ಲ. ಈ ನ್ಯೂಸ್ ಗೊತ್ತಾದ ತಕ್ಷಣ ಸೆಲ್ ಮಾಡಿ ಹೊರಗೆ ಬರ್ತಾರೆ. ಈ ರೀಸನಿಂದನೇ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರುತ್ತೆ. ಈ ವಿಕ್ಸ್ ಯಾವಾಗ ಅನ್ಸರ್ಟನಿಟಿ ಜಾಸ್ತಿ ಇರುತ್ತೆ ಅವಾಗ ಮಾತ್ರನೇ ಮೇಲೋಗುತ್ತೆ. 2008 ನವೆಂಬರಲ್ಲಿ ವಿಕ್ಸು 92 ಟಚ್ ಆಗಿತ್ತು. 2020 ಮಾರ್ಚಲ್ಲಿ ಕೋವಿಡಿಂದ 87 ಟಚ್ ಆಗಿತ್ತು. ಈಗ 2020 ಮಾರ್ಚಲ್ಲಿ ಕೋವಿಡ್ ಬಂದಾಗ ನಮ್ಗೆ ಏನು ಗೊತ್ತಿತ್ತು, ಫ್ಯೂಚರಲ್ಲಿ ಏನಾಗುತ್ತೆ, ಎಂತ ಆಗುತ್ತೆ, ಎಷ್ಟು ಜನ ಸಾಯ್ತಾರೆ, ಏನು ನಮ್ಗೆ ಐಡಿಯಾನೇ ಇರಲಿಲ್ಲ. ಅವಾಗ ಫ್ಯೂಚರ್ ಬಗ್ಗೆ ಪ್ರಿಡಿಕ್ಟ್ ಮಾಡೋಕ್ಕಾಗದೇ ಇದ್ದಾಗ ಅವಾಗ ಈ ವಿಕ್ಸು ಮೇಲೋಗುತ್ತೆ. ಈ ರೀಸೆಂಟಾಗಿ 1 ಮಂತಲ್ಲೇ ವಿಕ್ಸು 150% ಮೇಲೋಗಿದೆ. ಯಾಕಂದರೆ ಈ ಜನರಲ್ ಎಲೆಕ್ಷನಿಂದ. ಹಾಗಿದ್ರೆ ಈ ಮೋದಿ ಗೌರ್ಮೆಂಟ್ ವಾಪಸ್ ಬರೋದು ಡೌಟಾ? ಅಮಿತ್ ಶಾ ಹೇಳ್ತಾರೆ, ನೀವೇನಾದರೂ ಬೈ ಮಾಡೋದಿದ್ರೆ ಇವಾಗಲೇ ಬೈ ಮಾಡಿ, ಜೂನ್ 4ನೇ ತಾರೀಕು ಮಾರ್ಕೆಟು ಶೂಟ್ ಅಪ್ ಆಗುತ್ತೆ ಅಂತ. तो 6 जून के पहले आप बाय कर लेना, 4 जून के पहले वो शूट अप करेगा. ದೊಡ್ಡ ರಿಸರ್ಚ್ ಅನಲಿಸ್ಟ್ಗಳೇ ಸ್ಟಾಕ್ ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ. ಅಂಥದ್ದು ಜಸ್ಟ್ ಪೊಲಿಟಿಷಿಯನ್ ಆಗಿರೋ ಅಮಿತ್ ಶಾ ಹೇಗೆ ಸ್ಟಾಕ್ ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ? ಹಾಗಿದ್ರೆ ಜೂನ್ 4ನೇ ತಾರೀಕು ಏನಾಗ್ಬೋದು? ಕಳೆದ ಡಿಸೆಂಬರಲ್ಲಿ 5 ಸ್ಟೇಟ್ ಎಲೆಕ್ಷನ್ ನಡೆಯುತ್ತೆ. ಅದರಲ್ಲಿ 3 ಸ್ಟೇಟ್ನ BJP ಗೆಲ್ಲುತ್ತೆ. ಅದು ಫುಲ್ ಮೆಜಾರಿಟಿಯಾಗಿ ಗೆಲ್ಲುತ್ತೆ. ಅದರಿಂದ ನೀವು ನೋಡಿರ್ಬೋದು ಸ್ಟಾಕ್ ಮಾರ್ಕೆಟು ಸಖತ್ ಮೇಲೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಈ BJP ಒಂದು ಸ್ಲೋಗನ್ನ ಫೇಮಸ್ ಮಾಡ್ತಾ ಬರುತ್ತೆ, ಏನಂದರೆ ಅಬ್ಕಿ ಬಾರ್ 400 ಪಾರ್ ಅಂತ. ಆ ಟೈಮಲ್ಲಿ ತುಂಬ ಎಕ್ಸಿಟ್ ಪೋಲ್ಗಳು 400 ಮೇಲ್ ಬರುತ್ತೆ NDA ಅಂತ ತೋರಿಸ್ತಾ ಇತ್ತು. ಆದರೆ ಬರ್ತಾ ಈ ಟ್ರೆಂಡು ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದರೆ ಆ ಟ್ರೆಂಡ್ ಸ್ಟಾರ್ಟ್ ಆಗಿದ್ದು ಈ 5 ಸ್ಟೇಟ್ ಎಲೆಕ್ಷನ್ ಗೆದ್ದಿರೋದ್ರಿಂದ ಮತ್ತು ರಾಮ ಮಂದಿರ್ ಸ್ಥಾಪನೆ ಆಗಿರೋದ್ರಿಂದ ಇದೆಲ್ಲದರಿಂದನೂ BJPಗೆ ಒಳ್ಳೆ ವೇವ್ ಇತ್ತು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಡೌನ್ ಆಗ್ತಾ ಬರುತ್ತೆ. ಬಿಕಾಸ್ ಆ ನ್ಯೂಸ್ ಡೌನ್ ಆಗ್ತಾ ಬಂದಂಗೆ ಇನ್ನು ಈ ಎಲೆಕ್ಷನ್ ಸ್ಟಾರ್ಟ್ ಆದಮೇಲೆ ಇನ್ವೆಸ್ಟರ್ಸ್ಗೆ ಇನ್ನೂ ಭಯ ಸ್ಟಾರ್ಟ್ ಆಗಿದೆ. ಯಾಕಂದರೆ ವೋಟಿಂಗ್ ಪರ್ಸೆಂಟೇಜ್ ಡೌನ್ ಆಗ್ತಾ ಇದೆ. 2019ರಲ್ಲಿ 70% ವೋಟಿಂಗ್ ಟರ್ನ್ಔಟ್ ಇದ್ದಿದ್ದು ಇವಾಗ ಅದು 67ಕ್ಕೆ ಬಂದಿದೆ. ಕೇವಲ 3% ಡೌನ್ ಆಗಿದೆ ಅಂತ ಅನ್ಕೊಬಹುದು. ಆ 3% ಸೀಟ್ಗಳನ್ನ ಹೆಂಗ್ ಬೇಕಿದ್ರು ಚೇಂಜ್ ಮಾಡಾಕತ್ತೆ. ಇದರಿಂದ ಇನ್ವೆಸ್ಟರ್ಸ್ಗೆ ಭಯ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ಗೂ ಎಲೆಕ್ಷನ್ಗೂ ಇರೋ ಸಂಬಂಧ ಇದು ನೆನ್ನೆ ಮನೆಯದಲ್ಲ, ತುಂಬಾ ವರ್ಷಗಳಿಂದ ಇದು ನಡ್ಕೊಂಡ್ ಬಂದಿದೆ. 2004ರಲ್ಲಿ BJP ಲೆಡ್ NDA ಗೌರ್ಮೆಂಟ್ ಒಂದು ಕ್ಯಾಂಪೇನ್ನ ಸ್ಟಾರ್ಟ್ ಮಾಡುತ್ತೆ. ಅದು ಇಂಡಿಯಾ ಶೈನಿಂಗ್ ಅಂತ. ಆದರೂ ಕೂಡ ಅವಾಗ ಪ್ರೈಮ್ ಮಿನಿಸ್ಟರ್ ಆಗಿದ್ದ ವಾಜಪೇಯಿ ಸರ್ಕಾರನ ಕಳ್ಕೊಳ್ಳುತ್ತೆ. ಆ ಟೈಮಲ್ಲಿ ಕಾಂಗ್ರೆಸ್ ಲೆಡ್ UPA ಗೌರ್ಮೆಂಟ್ ಅಧಿಕಾರಕ್ಕೆ ಬರುತ್ತೆ. ವಾಜಪೇಯಿ ಗೌರ್ಮೆಂಟ್ ಸೋತ ತಕ್ಷಣ ಮಾರ್ಕೆಟು 20% ಡೌನ್ ಆಗುತ್ತೆ. ಆದರೆ ಓವರ್ ಪೀರಿಯಡ್ ಆಫ್ ಟೈಮ್ ಮನಮೋಹನ್ ಸಿಂಗ್ನ ಪ್ರೈಮ್ ಮಿನಿಸ್ಟರ್ ಮಾಡಿದಾಗ ಮಾರ್ಕೆಟ್ ಮತ್ತೆ ಮೇಲೋಗಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಕವರಿ ಆಗುತ್ತೆ. ಅದೇ ರೀತಿ 2009 ಎಲೆಕ್ಷನಲ್ಲಿ ಇದೇ UPA ವಾಪಸ್ ಅಧಿಕಾರಕ್ಕೆ ಬಂದಾಗ 18 ಮೇ 2009ರಿಂದ ಡಿಸೆಂಬರ್ 2009ವರೆಗೂ ಮಾರ್ಕೆಟ್ 37% ಮೇಲೋಗುತ್ತೆ. ತುಂಬ ಜನ ಹೇಳ್ತಾರೆ ಜಸ್ಟ್ ಇದು ಎಲೆಕ್ಷನ್ಗೋಸ್ಕರ ಅಲ್ಲ, 2008ರಲ್ಲಿ ಮಾರ್ಕೆಟ್ ಡೌನ್ ಆಗಿತ್ತು, ಕೊಲ್ಯಾಪ್ಸ್ ಆಗಿತ್ತು. ಜನವರಿ 4, 2008ರಲ್ಲಿ ಸೆನ್ಸೆಕ್ಸು 20,600 ಇರುತ್ತೆ. ನೆಕ್ಸ್ಟ್ ಫೈನಾನ್ಷಿಯಲ್ ಕ್ರೈಸಿಸ್ ಆದ ತಕ್ಷಣ ಸೆನ್ಸೆಕ್ಸು ಬೀಳ್ತಾ ಹೋಗುತ್ತೆ. ಜನವರಿ 1, 2009 ಬರೋ ಅಷ್ಟೊತ್ತಿಗೆ ಸೆನ್ಸೆಕ್ಸು 8,900ಕ್ಕೆ ಬರುತ್ತೆ. ಅದು ವಾಪಸ್ಸು ಅಮೆರಿಕ ಕ್ವಾಂಟಿಟೇಟಿವ್ ಈಸಿಂಗ್ ಮಾಡಿದಾಗ ಮೇಲೋಗಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಕವರಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ರಿಕವರಿ ಆಗಿರೋದು ಮೇಲೋಗಿರೋದಲ್ಲ ಅಂತ ತುಂಬ ಜನ ಅದ್ರ ಬಗ್ಗೆ ಡಿಬೇಟ್ ಮಾಡ್ತಾರೆ. ಈ ಕ್ವಾಂಟಿಟೇಟಿವ್ ಈಸಿಂಗ್ ಅಂದರೆ ಏನು ಅಂತ ನಾನು ಯಾವಾಗಾದ್ರೂ ವಿಡಿಯೋ ಮಾಡ್ತೀನಿ. 2014ರಲ್ಲಿ ಮೋದಿನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದಾಗ ಸೆನ್ಸೆಕ್ಸು 18,500 ಇರುತ್ತೆ. ನೆಕ್ಸ್ಟ್ ಸೆಪ್ಟೆಂಬರ್ 2014 ಬರೋಷ್ಟೊತ್ತಿಗೆ ಸೆನ್ಸೆಕ್ಸು 27,000 ಟಚ್ ಆಗುತ್ತೆ. ಸುಮಾರು 68% ರಿಟರ್ನ್ ಕೊಟ್ಟಿದೆ ಲಾಸ್ಟ್ 1 ವರ್ಷದಲ್ಲಿ. ಅದು ಮೋದಿಯಿಂದ ಅಂತ ತುಂಬ ನ್ಯೂಸ್ ಚಾನಲ್ಗಳು ಹೇಳ್ತಾರೆ. ಆ್ಯಕ್ಚುಲಿ ಅದು ಮೋದಿಯಿಂದ ಅಲ್ಲ, ಒಂದು ಸ್ಟೇಬಲ್ ಗೌರ್ಮೆಂಟ್ ಬಂದಿರೋದ್ರಿಂದ. ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಅಂದರೆ ಫುಲ್ ಮೆಜಾರಿಟಿ ಗೌರ್ಮೆಂಟ್ ಬಂದು ಭಾಳ ವರ್ಷ ಆಗಿತ್ತು. ಅದೇ ಟೈಮಲ್ಲಿ ಫಸ್ಟ್ ಟೈಮ್ ಮೋದಿ ಗೌರ್ಮೆಂಟ್ ಸ್ಟೇಬಲ್ ಗೌರ್ಮೆಂಟ್ ಬಂದಾಗ ಮಾರ್ಕೆಟ್ ಅದನ್ನು ಒಳ್ಳೆ ಥರ ಆಕ್ಸೆಪ್ಟ್ ಮಾಡುತ್ತೆ. ಯಾಕಂದರೆ ಸ್ಟೇಬಲ್ ಗೌರ್ಮೆಂಟ್ ಇದ್ದರೆ ಎಕಾನಮಿಕ್ ತುಂಬ ಒಳ್ಳೆಯದು, ಅದು ಸ್ಟೇಟಲ್ಲಿರಲಿ ಸೆಂಟ್ರಲ್ ಇರಲಿ. ಇದೇ ರೀಸನಿಂದ ಮಾರ್ಕೆಟು 68% ಮೇಲೋಗುತ್ತೆ.
2019ರಲ್ಲಿ ಅಷ್ಟೊಂದು ವಾಲಟಿಲಿಟಿ ಆಗಲ್ಲ, ಯಾಕಂದರೆ ಎಕ್ಸಿಟ್ ಪೋಲ್ಗಳು ಏನು ರಿಸಲ್ಟ್ ಕೊಟ್ಟಿರ್ತಾವೋ ಅದೇ ಥರನೇ ರಿಸಲ್ಟ್ ಔಟ್ಪುಟ್ ಬರೋ ಚಾನ್ಸ್ ಇರುತ್ತೆ ಅಂತ ಮಾರ್ಕೆಟ್ಗೆ ಅವಲೇ ಗೊತ್ತಿರುತ್ತೆ. 2024ರಲ್ಲಿ 2019 ಥರ ಇಲ್ಲ. ಇವಾಗ 2019ಗಿನ ಕಂಪೇರ್ ಮಾಡಿದ್ರೆ ವೋಟಿಂಗ್ ಟರ್ನ್ಔಟು ತುಂಬ ಡೌನ್ ಆಗ್ತಿದೆ. ನಾನು ಅವಾಗಲೇ ಹೇಳ್ದಂಗೆ ಈ ರೀಸನಿಂದ ಮಾರ್ಕೆಟಿಗೆ ಭಯ ಆಗ್ತಾ ಇದೆ. ಆಮೇಲೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದು NDA ಗೌರ್ಮೆಂಟ್ಗೆ 400+ ಸೀಟ್ ಬರುತ್ತೆ ಅಂತ. ಆದರೆ ಬರ್ತಾ 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 ಅದು ಡೌನ್ ಆಗ್ತಿರೋ ಥರ ಕಾಣ್ತಾ ಇದೆ. ತುಂಬ ಜನ ಎಕ್ಸ್ಪರ್ಟ್ಗಳ ಪ್ರಕಾರ NDA ಗೌರ್ಮೆಂಟ್ಗೆ 300ರಿಂದ 330 ಸೀಟ್ ಬರುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವೊಬ್ರು ಎಕ್ಸ್ಪರ್ಟ್ಗಳು, ಎಕ್ಸಾಂಪಲ್ ಪ್ರಶಾಂತ್ ಕಿಶೋರ್, ಇವರು ತುಂಬ ಸಲ ಈ ಎಲೆಕ್ಷನ್ ರಿಸಲ್ಟ್ನ ಪ್ರಿಡಿಕ್ಟ್ ಮಾಡಿದ್ದಾರೆ. ಅವ್ರು ಹೇಳ್ತಿರೋ ಪ್ರಕಾರ BJP 300ಕ್ಕಿಂತ ಕೆಳಗಡೆ ಬರೋ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾರ್ಕೆಟ್ ಮಾತ್ರ ವಾಲಟಿಲಿಟಿ ಆಗೋದು ನಿಲ್ಲಿಸ್ತಾನೆ ಇಲ್ಲ. ಇವತ್ತು ಕೂಡ ವಿಕ್ಸು ಆಲ್ಮೋಸ್ಟ್ 3% ಮೇಲೋಗಿದೆ. ಇದ್ರ ಬಗ್ಗೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ಗಳು ಏನು ಹೇಳ್ತಾರೆ? ಬರ್ನ್ಸ್ಟೈನ್ ಅನ್ನೋ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಹೇಳುತ್ತೆ, ಇಫ್ BJP ವಿನ್ಸ್ 330 to 350 ನಿಫ್ಟಿ ವಿಲ್ ಗೋ ಅಪ್. ಇದರಿಂದ ಇನ್ಫ್ರಾ ಕಂಪ್ನಿಗಳಿಗೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿಗೆ, ಸಿಕ್ಲಿಕಲ್ ಸೆಕ್ಟರ್ಗಳಿಗೆ, ಫೈನಾನ್ಷಿಯಲ್ ಸೆಕ್ಟರ್ಸ್ಗೆ ಮತ್ತು ಸ್ಟೇಟ್ ಓನ್ PSU ಸೆಕ್ಟರ್ಗಳಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. USB ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಹೇಳ್ತಾ ಇದೆ BJPಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬಂದೇ ಬರುತ್ತೆ ಅಂತ. ಇದರಿಂದ BJPನವರು ಮುಂಚೆ ಮಾಡ್ಕೊಂಡು ಬಂದಿರೋ ಪಾಲಿಸಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇದರಿಂದ ವಾಪಸ್ ಎಕಾನಮಿನಲ್ಲಿ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಡಾಲರ್ ಪ್ರೈಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ BJP ಲಾಸ್ಟ್ ಟೈಮ್ ತಂದಿದ್ದ ಬಿಲ್ಗಳನ್ನೆಲ್ಲನೂ ಕಂಟಿನ್ಯೂ ಮಾಡ್ಬೋದು, ಇನ್ನು ಹೊಸ ಬಿಲ್ ತರ್ಬೋದು, ಲೈಕ್ ಲ್ಯಾಂಡ್ ಬಿಲ್ಲು, ಯೂನಿಫಾರ್ಮ್ ಸಿವಿಲ್ ಕೋಡ್. ಇದರಿಂದ ಎಕಾನಮಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಬ್ರೋಕರೇಜ್ ಫರ್ಮ್ ನಮ್ಮವ್ರು ಹೇಳ್ತಾನೆ, ವಾಪಸ್ BJP ಗೌರ್ಮೆಂಟ್ ಬಂದರೆ ನಮ್ಮ ಇಂಡಿಯಾದು ರುಪಿ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ. ಯಾಕಂದರೆ ಇವ್ರು ಇಷ್ಟು ದಿವಸ ಏನು ಮಾಡ್ಕೊಂಬಂದಿದ್ದಾರಲ್ಲ ಅದೆಲ್ಲ ಜಸ್ಟ್ ಇನ್ವೆಸ್ಟ್ಮೆಂಟು. ಯಾಕಂದರೆ ಗ್ಲೋಬಲ್ ಲೆವೆಲಲ್ಲಿ ಇವರು ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡಿದ್ದಾರೆ, ತುಂಬ ಒಳ್ಳೊಳ್ಳೆ ಕಂಟ್ರಿಗಳ ಜೊತೆ ಸಂಬಂಧ ಚೆನ್ನಾಗಿ ಬೆಳೆಸಿದ್ದಾರೆ. ಇದರಿಂದ ಏನಾಗುತ್ತೆ, ನಮ್ಮದು ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಇಂಪೋರ್ಟ್ ಕಮ್ಮಿ ಆಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಫಾರಿನ್ ಮನಿ ಇಂಡಿಯಾಗೆ ಬಂದಾಗ ಏನು ಮಾಡ್ತಾರೆ, ಡಾಲರಿಂದ ರುಪಿ ಬೈ ಮಾಡ್ತಾರೆ. ರುಪಿ ಬೈ ಮಾಡಿದಾಗ ಏನಾಗುತ್ತೆ, ರುಪಿದು ಬೈಯಿಂಗ್ ಪವರ್ ಜಾಸ್ತಿ ಬಂದಾಗ ಡಾಲರ್ ಪ್ರೈಸ್ ಎದುರಿಗೆ ರುಪಿ ಮೇಲೋಗುತ್ತೆ, ಡಾಲರ್ ಅಲ್ಲ ರುಪಿ ಮೇಲೋಗುತ್ತೆ. ಅವಾಗ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಡಾಲರ್ ಡೌನ್ ಆಗಲಿಲ್ಲದ್ರು ಸ್ಟ್ರಾಂಗ್ ಆಗಿರುತ್ತೆ, ಅಲ್ಲೇ ನಿಂತ್ಕೊಂಡುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನನ್ನ ಅನಿಸಿಕೆ ಪ್ರಕಾರ ಯಾರಾದರೂ ಬರಲಿ, ಬಟ್ ಆದರೆ ಯಾರು ಇವಾಗ ರಿಸ್ಕ್ ತೊಗೊಂಡು ಇನ್ವೆಸ್ಟ್ ಮಾಡ್ತಾರಲ್ಲ ಅವ್ರು ಸ್ವಲ್ಪ ಜಾಸ್ತಿ ಲಾಭ ಮಾಡ್ಬೋದು. ಬಿಕಾಸ್ ಇಲ್ಲಿ ಅನ್ಪ್ರೆಡಿಕ್ಟಬಿಲಿಟಿ ಜಾಸ್ತಿ ಇದೆ. ನಾಳೆ BJP ಬರ್ಬೋದು, ಕಾಂಗ್ರೆಸ್ ಬರ್ಬೋದು, ಆದರೆ ವಾಪಸ್ BJP ಬಂದರೆ ಲಾಭ ಜಾಸ್ತಿ ಮಾಡ್ಬೋದು. ಅಷ್ಟೇ. ಇನ್ವೆಸ್ಟ್ಮೆಂಟ್ ಅಂದ್ರೆ ಹಂಗೆ ತಾನೇ, ಯಾರು ರಿಸ್ಕ್ ತಗೊಂತಾರೋ ಅವ್ರಿಗೆ ರಿವಾರ್ಡ್ ಜಾಸ್ತಿ ಸಿಗುತ್ತೆ. ಬಿಕಾಸ್ ಇವಾಗ ಅನ್ಪ್ರೆಡಿಕ್ಟಬಿಲಿಟಿ ಜಾಸ್ತಿ ಇರೋದ್ರಿಂದ ರಿಸ್ಕ್ ಜಾಸ್ತಿ ತಗೊಂಡ್ರೆ ರಿವಾರ್ಡ್ ಜಾಸ್ತಿ ಸಿಗುತ್ತೆ. ನಿಮಗೆ ಇನ್ನೂ ಯಾವ ಗೌರ್ಮೆಂಟ್ ಬರೋದಕ್ಕೆ ಡೌಟ್ ಇದೆ ಅನ್ನಂಗೆ ಏನಾದರೂ ನಿಮ್ದಿದ್ರೆ ನೀವು ದಯವಿಟ್ಟು ಇವಾಗೇನು ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ. 4 ಜೂನ್ ಆದಮೇಲೆ ಯಾವ ಥರ ರಿಸಲ್ಟ್ ಬರುತ್ತೆ, ಯಾವ ಗೌರ್ಮೆಂಟ್ ಬರುತ್ತೆ, ಆ ಗೌರ್ಮೆಂಟ್ ಯಾವ ಥರ ಡಿಸಿಷನ್ ತಗೊಳುತ್ತೆ ಅದ್ರ ನೋಡ್ಕೊಂಡು ಬೇಕಾದ್ರೆ ನೀವು ಇನ್ವೆಸ್ಟ್ ಮಾಡಿ. ಆದರೆ ಈ ಕರೆಂಟ್ಲಿ ಅನ್ಪ್ರೆಡಿಕ್ಟಬಿಲಿಟಿ ಜಾಸ್ತಿ ಇದೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ಆ ಡಿಮ್ಯಾಟ್ ಅಕೌಂಟ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ನಮಗೆ ಇದ್ರ ಬಗ್ಗೆ ಅಡ್ವೈಸ್ ಬೇಕು ಅಂತ ಏನಾದರೂ ನಿಮ್ಗೆ ಇದ್ದರೆ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಫಾರ್ಮ್ ಇದೆ, ಅಡ್ವೈಸ್ ಫಾರ್ಮ್ ಅಂತ. ನೀವು ಅದ್ರ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಫಿಲ್ ಮಾಡಿದ್ರೆ ಅವ್ರು ನಿಮಗೆ ಕಾಲ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.